ಶಿರಾ ತಾಲೂಕಿನ ಕಳ್ಳಂಬೆಳ ಹೋಬಳಿಯ ನಿಜ್ಜಹಿನಪಾಳ್ಯ ಗ್ರಾಮದಲ್ಲಿ ನೂತನ ಹಾಲು ಶೇಖರಣಾ ಉಪಕೇಂದ್ರದ ಪ್ರಾರಂಭೋತ್ಸವವನ್ನು ಆಚರಿಸಲಾಯಿತು. ಈ ಕಾರ್ಯಕ್ರಮವು ಗ್ರಾಮದ ಅಭಿವೃದ್ಧಿಗೆ ಮಹತ್ವದ ಹೆಜ್ಜೆಯಾಗಿ ಪರಿಣಮಿಸಿದೆ. ಕಾರ್ಯಕ್ರಮಕ್ಕೆ ತಾಲೂಕು ನಿರ್ದೇಶಕರಾದ ಶ್ರೀಯುತ ಎಸ್ಆರ್ ಗೌಡರವರು ಮುಖ್ಯ ಅತಿಥಿಯಾಗಿ ಆಗಮಿಸಿದ್ರು. ಅವರು ನೂತನ ಕಟ್ಟಡವನ್ನ ಉದ್ಘಾಟನೆಗೊಳಿಸಿದರು. ಹಾಲು ಉತ್ಪಾದಕರಿಗೆ ಈ ಕೇಂದ್ರದಿಂದ ಸಹಾಯವಾಗಲಿದೆ ಎಂದು ಅಭಿಪ್ರಾಯ ವ್ಯಕ್ತವಾಯಿತು. ಕಾರ್ಯಕ್ರಮವು ಸರಳವಾಗಿ ಆದರೆ ಅರ್ಥಪೂರ್ಣವಾಗಿ ನಡೆಯಿತು. ಚಿಕ್ಕದಾಸರಳ್ಳಿ, ಲಕ್ಕನಹಳ್ಳಿ ಮತ್ತು ಗೊಲ್ಲರಹಟ್ಟಿ ಗ್ರಾಮಗಳಿಂದ ಅತಿಥಿಗಳನ್ನು ಸ್ವಾಗತಿಸಲಾಯಿತು. ಗ್ರಾಮಸ್ಥರು ಸಹಕಾರ ಮನೋಭಾವದಿಂದ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು. ಈ ಸಂದರ್ಭದಲ್ಲಿ ಉಪವ್ಯವಸ್ಥಾಪಕರಾದ ಗಿರೀಶ್ ಬಿ, ಸಮಾಲೋಚಕರಾದ ಪ್ರವೀಣ್ ಹಾಗೂ ಹನುಮಂತು ಕೂಡ ಉಪಸ್ಥಿತರಿದ್ದರು. ಮಾಜಿ ತಾಲೂಕು ಪಂಚಾಯಿತಿ ಉಪಾಧ್ಯಕ್ಷರಾದ ರಂಗೇಗೌಡರು, ಗ್ರಾಮದ ಪ್ರಮುಖರಾದ ಜಗದೀಶ್ ಮತ್ತು ಪ್ರಶಾಂತ್, ಸುತ್ತಮುತ್ತಲಿನ ಗ್ರಾಮಸ್ಥರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದ್ರು. ವರದಿ ಬೆಂಚೆ ಮಂಜು. ಹಾಲು ಉತ್ಪಾದಕರ ಉಪಕೇಂದ್ರದ ಪ್ರಾರಂಭೋತ್ಸವದ ಕಾರ್ಯಕ್ರಮಕ್ಕೆ ನಮ್ಮ ಒಕ್ಕೂಟದ ಉಪವ್ಯವಸ್ಥಾಪಕರಾಗಿರ್ತಕ್ಕಂಥ ಗಿರೀಶ್ ಅವರೇ ಹಾಗೂ ನಮ್ಮ ತಾಲೂಕ್ ಪಂಚಾಯಿತಿಯ ಮಾಜಿ ಅಧ್ಯಕ್ಷರು, ನನ್ನ ಸನ್ನಿಧರಾಗಿರ್ತಕ್ಕಂಥ ರಂಗನಾಥ್ ಗೌಡ್ರವರೇ, ಭೂಪಚಂದ್ರ ಗ್ರಾಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷ ಆಗಿರ್ತಕ್ಕಂಥ ನಾಗರಾಜ್ರವರೇ, ನಮ್ಮ ಆತ್ಮೀಯ ಸ್ನೇಹಿತರಾಗಿರ್ತಕ್ಕಂಥ ರಮೇಶ್ ಅವರೇ, ಊರಿನ ಮುಖಂಡರುಗಳಾಗಿರ್ತಕ್ಕಂಥ ಶಿವಣ್ಣವರೇ, ನಾಗಣ್ಣವರೇ ಮತ್ತು ಗ್ರಾಮ ಪಂಚಾಯಿತಿಯ ಮಾಜಿ ಸದಸ್ಯರಾಗಿರ್ತಕ್ಕಂಥ ಜಗದೀಶ್ ಅವರೇ ಮತ್ತು ನಮ್ಮ ಆಡಿಟರ್ ಜಗದೀಶ್ ಅವರೇ ಮತ್ತು ನಮ್ಮ ಎಲ್ಲ ಊರಿನ ಮುಖಂಡರು ಪ್ರಶಾಂತ್ ಎಲ್ಲರೂ ಕೂಡ ಇವತ್ತು ಬಹಳ ದಿನಗಳಿಂದಲೂ ಕೂಡ ಈ ಒಂದು ನಿಜ್ಜಹಿನಪಾಳ್ಯ ಮತ್ತು ಲಕ್ಕನಹಳ್ಳಿ, ಚಿಕ್ಕದಾಸರಳ್ಳಿ, ಗೊಲ್ಲರಹಟ್ಟಿ ಈ ಗ್ರಾಮಗಳಿಗೆ ಒಂದು ಹಾಲಿನ ಕೇಂದ್ರವನ್ನು ಬೇಕು ಅಂತ ಬಹಳ ದಿನಗಳಿಂದಲೂ ಕೂಡ ಈ ಭಾಗದ ಮುಖಂಡರುಗಳು, ನಮ್ಮ ಎಲ್ಲ ರೈತ ಮುಖಂಡರುಗಳು ಒತ್ತಡವನ್ನು ಹಾಕಿರ್ತಕ್ಕಂಥ ಹಿನ್ನೆಲೆಯಲ್ಲಿ ನಾವು ಸುಮಾರು ಪಕ್ಕದ ಕೇಂದ್ರಗಳು ಸುಮಾರು 5 ಕಿಲೋಮೀಟರ್ 6 ಕಿಲೋಮೀಟರ್ ದೂರದ ವ್ಯಾಪ್ತಿಯಲ್ಲಿ ಇರೋದ್ರಿಂದ ಇಲ್ಲೊಂದು ಸಹಕಾರ ಸಂಘವನ್ನ ಮಾಡಬೇಕು ಎಂಬ ಹಿನ್ನೆಲೆಯಲ್ಲಿ ಈಗ ಪ್ರಾರಂಭಿಕವಾಗಿ ಈ ಒಂದು ಉಪಕೇಂದ್ರವನ್ನ ಇವತ್ತು ಪ್ರಾರಂಭ ಮಾಡಿದ್ದೀವಿ.